ಸಿಲಿಕಾನ್ ಸಿಟಿಯಲ್ಲಿ ವೈದ್ಯರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಯಾಕಂದ್ರೆ 26 ವರ್ಷದ ಯುವಕ ಸುಹೇಲ್ ದುರ್ಮರಣಕ್ಕೀಡಾಗಿದ್ದಾರೆ. ಇದಕ್ಕೆ ಕಾರಣ ನಿಜಕ್ಕೂ ವೈದ್ಯರ ನಿರ್ಲಕ್ಷ್ಯನ? ಈ ಪ್ರಶ್ನೆಗಳು ಉದ್ಭವಿಸುತ್ತಿರುವುದು. ಸಿಲಿಕಾನ್ ಸಿಟಿಯಲ್ಲಿ ವೈದ್ಯರ ನಿರ್ಲಕ್ಷ್ಯ ನಡೀತಾ ಇದೆಯಾ? 26 ವರ್ಷದ ಯುವಕ ಸುಹೇಲ್ ದುರ್ಮರಣ ಈಡಾಗಿರುವುದು ಹಲಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಘಟನೆ ನಡೆದಿರುವುದು. ರಂಜಾನ್ ಪ್ರಯುಕ್ತ ಉಪವಾಸ ಮಾಡ್ತಾ ಇದ್ರು ಸುಹೇಲ್. ರೋಜಾ ನಡೀತಾ ಇತ್ತಲ್ಲ, ಈ ಸಂದರ್ಭದಲ್ಲಿ ಗ್ಯಾಸ್ಟ್ರಿಕ್ ಅನ್ನೋದಾಗಿ ಆಸ್ಪತ್ರೆಗೆ ಬಂದಿದ್ರು. ಇಂಜೆಕ್ಷನ್ ಕೊಟ್ಟ ನಂತರ ತೀವ್ರ ಸುಸ್ತಾದಂತಾಗಿದ್ರು. ಎಮರ್ಜೆನ್ಸಿ ಅನ್ನೋದಾಗಿ ಬೇರೆ ಆಸ್ಪತ್ರೆಗೆ ವೈದ್ಯರು ಕಳುಹಿಸಿದ್ರು. ಈ ವೇಳೆ ಬೇರೆ ಆಸ್ಪತ್ರೆಗೆ ಹೋಗುವಷ್ಟರಲ್ಲೇ ಸುಹೇಲ್ ಸಾವನ್ನಪ್ಪಿದ್ದಾರೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಸುಹೇಲ್ ಸಾವನ್ನಪ್ಪಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಸದ್ಯ ಖಾಸಗಿ ಆಸ್ಪತ್ರೆಯ ವೈದ್ಯರ ವಿರುದ್ಧ ಸುಹೇಲ್ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಹಲಸೂರು ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇದನ್ನ ನೇರವಾಗಿ ಸಿಲಿಕಾನ್ ಸಿಟಿಯಲ್ಲಿ ವೈದ್ಯರ ನಿರ್ಲಕ್ಷ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಯಾವ ತೊಂದರೆಯಿಂದ ಚಿಕಿತ್ಸೆಯನ್ನ ಪಡ್ಕೊಳ್ಳೋದಕ್ಕೆ ಬಂದಿದ್ರು ಅಥವಾ ಅವ್ರು ಯಾವುದೇ ಡೋಸನ್ನು ಕೊಟ್ಟಿದ್ರು, ಓವರ್ ಡೋಸ್ ಆಗಿದ್ರು ಕೂಡ ಕೆಲ ಗಂಟೆಗಳ ಕಾಲ ಆಸ್ಪತ್ರೆಯಲ್ಲೇ ಉಳಿಸಿಕೊಳ್ಳಬಹುದಾಗಿತ್ತ ಅನ್ನೋದು. ಯಾಕಂದ್ರೆ ಈಗ ರಂಜಾನ್ ಪ್ರಯುಕ್ತ ಕೆಲವೊಂದಷ್ಟು ಮುಸ್ಲಿಂ ಬಾಂಧವರು ಉಪವಾಸವನ್ನ ಮಾಡ್ತಾ ಇರ್ತಾರೆ. ಅವರ ಹಬ್ಬಕ್ಕೆ ಸಂಬಂಧಪಟ್ಟಂತೆ ರೋಜಾ ಮಾಡ್ತಿದ್ದ ಸಂದರ್ಭದಲ್ಲಿ ಸುಸ್ತಾಗಿದ್ರು. ಸೊ ಟಯರ್ಡ್ ಆಗಿದೆ ಅನ್ನೋದಾಗಿ ತೋರಿಸ್ಕೊಳ್ಳೋದಕ್ಕೆ ಆಸ್ಪತ್ರೆಗೆ ಹೋಗಿದ್ರು. ಈ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಮಾಡಿ ಕೆಲ ಗಂಟೆಗಳ ಕಾಲನೋ ಅಥವಾ ಕೆಲ ಹೊತ್ತುಗಳ ಕಾಲವೋ ಅಥವಾ ಅವ್ರು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ನ ರಿಸಿಪ್ಟೋ ಏನಾದರೂ ಒಂದು ಕೊಡಬೇಕಾಗಿತ್ತು. ಸಂಬಂಧಪಟ್ಟಂತೆ ಅವ್ರ ಕುಟುಂಬಸ್ಥರು ಆರೋಪಿಸ್ತಾ ಇರೋದು ಇದು ವೈದ್ಯರ ನಿರ್ಲಕ್ಷ್ಯಕ್ಕಾದಂತಹ ಸಾವು ಅನ್ನೋದಾಗಿ. ಯಾಕಂದ್ರೆ ಇವರು ಟ್ರೀಟ್ಮೆಂಟ್ ಮಾಡಿದ ನಂತರದಲ್ಲಿ, ಅಂದರೆ ಇಂಜೆಕ್ಟ್ ಮಾಡಿದ ನಂತರದಲ್ಲಿ ಬೇರೆ ಆಸ್ಪತ್ರೆಗೆ ಹೋಗಿ ಇವರ ಕಂಡೀಷನ್ ಸರಿ ಇಲ್ಲ ಅನ್ನೋದಾಗಿ ಹೇಳಿದಾರಂತೆ. ಸೊ ಬೇರೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದ್ದಾರೆ. ಸೊ ಹಾಗಾಗಿ ವೈದ್ಯರ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಹಲಸೂರು ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. रोजा